ಬಗ್ಗೆ ಅವರಿಗೆ ಅಟೆನ್ಷನ್ ಇದೆ. ಮೂರನೇ ಭಾಗ ಇನ್ನೂ ಹೆಚ್ಚಿನ ಪ್ರಚಾರ, ಅದರಲ್ಲೂ ಕೂಡ ನಮ್ಮ ನಗರ ಭಾಗ ಮತ್ತು ರೂರಲ್ ಎರಡೂ ಕಡೆಗೂ ಕೂಡ ಪ್ರಚಾರ ಕೊಡಬೇಕು ಅನ್ನೋದು. ಈಗ ಅನಾಮಲೀಸ್ ಬಗ್ಗೆ ಹೇಳೋದಾದರೆ, ಅವರು ರೆಡ್ ಮಾರ್ಕ್ ಬಂದರೆ ಯಾರೂ ಇರೋದೇ ಇಲ್ಲ ಅಂತ ಅಂದ್ಕೊಂಡಿರ್ತಕ್ಕಂಥದ್ದು. ಬಟ್ ಆ ಥರದ್ದು ಯಾವುದೇ ರೀತಿಯಾದ ಅಪ್ರೆನ್ಷನ್ ಇಟ್ಕೊಳೋದು ಬೇಡ. ಯಾವುದೇ ಅರ್ಹ ಮತದಾರರನ್ನ ನಾವು ತೆಗೆಯೋದಿಲ್ಲ. ಅದೇ ರೀತಿ ಅವರನ್ನು ಏನು ಅನಾಮಲೀಸಲ್ಲಿದೆ ಅದು ಏನಿಗೆ ಬರುತ್ತೆ ಅದಾದಮೇಲೆ ಅವರಲ್ಲಿ ಇರ್ತಕ್ಕಂಥ ಡಾಕ್ಯುಮೆಂಟ್ಸ್ನ ನಾವು ತಗೊಂಡು ಅದನ್ನು ವೆರಿಫೈ ಮಾಡಿ ಮುಂದಿನ ದಿನಗಳಲ್ಲಿ ಅದಕ್ಕೆ ಕ್ರಮ ತಗೊಳ್ಳಲಾಗೋದು. ಅದೇ ರೀತಿ ಎರಡನೇ ಭಾಗ ASDDO ಬಗ್ಗೆ ಅವರಿಗೆ ನಾವು ಮಾಹಿತಿ ಕೊಟ್ಟು ಏನು ಡೆತ್ತು, ಶಿಫ್ಟೆಡ್ಡು, ಡೂಪ್ಲಿಕೇಟು ಈ ಎಲ್ಲ ಭಾಗಗಳನ್ನ ನಾವು ಅವರಿಗೇ ಹೇಳಿ DLOಸ್ನ ಎಲ್ಲೆಲ್ಲಿ ಏನೇನಿದೆ, ಈ ವೋಟರ್ ಡೆತ್ ಆಗಿದಾರ, ಶಿಫ್ಟ್ ಆಗಿದಾರ, ಇದ್ರ ಮೇಲೆ ನಾವು ಕ್ರಮ ಜರುಗಿಸ್ತಕ್ಕಂಥದ್ದು. ಅದನ್ನು ಮಾಜರ್ ಕಾಪಿಗಳನ್ನ ಕೂಡ ನಾವು ಮಾಡ್ತಾಯಿದ್ದೀವಿ. ಆಮೇಲೆ ಮೂರನೇ ಭಾಗ ಈಗ ಹೆಚ್ಚಿನ ಪ್ರಚಾರ ಕೊಡೋದಕ್ಕೆ ಈಗ ನಗರ ಭಾಗದಲ್ಲಿ ಏನು ವೆಹಿಕಲ್ನ ಬಿಡ್ತಕ್ಕಂಥದ್ದು ಬೆಳಗ್ಗಿಂದ ಸಂಜೆವರೆಗೂ ಮಾಡ್ತಕ್ಕಂಥದ್ದಕ್ಕೆ ಈಗ ಕಮಿಷನರ್ ಅವರು ಹೇಳಿದ್ದಾರೆ. ಅದೇ ರೀತಿ ನಮ್ಮ EO ಸಾಹೇಬರು ಕೂಡ ಈಗ ಇದಕ್ಕೆ ಪಂಚಾಯತಿಗಳಲ್ಲಿ 3 ಪಂಚಾಯತಿಗೆ ಒಂದರ ಹಾಗೆ ಒಂದು ವೆಹಿಕಲನ್ನು ಬಿಡ್ತಕ್ಕಂಥದ್ದು. ಅದೇ ರೀತಿ ಒಂದು ಟಾಮ್ ಮಾಡಿಸ್ತಕ್ಕಂಥ ವ್ಯವಸ್ಥೆನ ಕೂಡ ಮಾಡ್ತಕ್ಕಂಥದ್ದು. ಗ್ರಾಮೀಣ ಭಾಗದಲ್ಲಿ ಒಳ್ಳೆ ಪ್ರಗತಿ ಆಗಿದೆ. ಈಗ ನಮ್ಮ ತಹಶೀಲ್ದಾರ್ ಬಗ್ಗೆ 79.55% ಆಗಿದೆ. ಆಲ್ಮೋಸ್ಟ್ 80% ರೀಚ್ ಆಗಿದ್ದೀವಿ. ನಾವು ಇನ್ನೂ ಹೆಚ್ಚು ಪ್ರಚಾರ ಮಾಡ್ತೀವಿ. ಮನೆಗೆ ಈಗಾಗಲೇ BLOಸ್ಗಳು ಹೋಗ್ತಾ ಇದ್ದಾರೆ. ಅದ್ರ ಜೊತೆಗೆ ನಮ್ಮ ವಾಟರ್ಮನ್ಸು, ಬಿಲ್ ಕಲೆಕ್ಟರ್ಸು ಮತ್ತು PDOಸು ಮತ್ತು ಪಂಚಾಯತಿ ಸಿಬ್ಬಂದಿ ಸಹ ಅವರಿಗೆ ಸಹಕಾರ ಕೊಡ್ತಿದ್ದಾರೆ. ಒಂದು ಕಡೆ ಫಾರ್ಮ್ ಕಲೆಕ್ಟ್ ಮಾಡೋಕ್ಕೆ ಮತ್ತು ಡಿಜಿಟೈಸ್ ಮಾಡೋಕ್ಕೆ ನಾವು ಇನ್ನೂ ಹೆಚ್ಚು ಅವರಿಗೆ ತಿಳುವಳಿಕೆಯನ್ನು ಖಂಡಿತ ಮಾಡ್ತೀವಿ. ಕೆಲವರಿಗೆ SIR ಬಗ್ಗೆ ಮಾಹಿತಿ ಇದೆ. ಇನ್ನೂ ಹೆಚ್ಚಿನ ಮಾಹಿತಿಯನ್ನು ನಾವು ಆಟೋದ ಮೂಲಕ ಮತ್ತು ಟಾಮ್ ಮಾಡಿಸೋದ್ರ ಮೂಲಕ ಕೊಟ್ಟು ಇನ್ನೂ ಈ ಪ್ರಕ್ರಿಯೆಯನ್ನು ಇನ್ನೂ ಹೆಚ್ಚು ಚುರುಕುಗೊಳಿಸಿ ಏನು ನಮ್ಮಲ್ಲಿ 100% ರೀಚ್ ಮಾಡೋ ಕೆಲಸವನ್ನು ನಾವೆಲ್ಲ ಟೀಮ್ ಮಾಡ್ತೀವಿ ಅಂತ ಅವರು ಡಿಕ್ಲರೇಷನ್ ಫಾರಮಲ್ಲೇ 3 ಕಂಡೀಷನ್ಸ್ ಪ್ರಕಾರ ಇರಬೇಕು ಅಂತ ಹೇಳಿದರೆ ಅದನ್ನು ಎಲ್ಲ ಸಾರ್ವಜನಿಕರಿಗೆ ತಾವು ಪತ್ರಿಕೆ ಮೂಲಕ ತಿಳಿಸಬೇಕಾಗಿ ಕೋರ್ಕೊಳ್ತೇನೆ. ಮೇಲೆ ಉಲ್ಲೇಖಿಸಿರುವ ಮತದಾರರಾದ ನಾನು, ನನ್ನ ಕುಟುಂಬ ಸದಸ್ಯರು ಯಾವುದೇ ಇತರ ದೇಶದ ಪೌರತ್ವವನ್ನು ಪಡೆದಿರುವುದಿಲ್ಲ. 1. ಎರಡನೇದು, ನಾನು ಮತದಾರ ಪಟ್ಟಿಯಲ್ಲಿ ಸೇರ್ಪಡೆಗಾಗಿ ಅರ್ಜಿ ಸಲ್ಲಿಸುತ್ತಿದ್ದು ಮೇಲ್ಕಂಡ ಹೆಸರು ಹೊಂದಿರುವ ನಾನು, ನನ್ನ ಕುಟುಂಬ ಸದಸ್ಯರ ಹೆಸರು ಯಾವುದೇ ಇತರ ವಿಧಾನಸಭಾ ಕ್ಷೇತ್ರ, ಸಂಸದೀಯ ಕ್ಷೇತ್ರ ಮತದಾರ ಪಟ್ಟಿಯಲ್ಲಿ ಸೇರಿರುವುದಿಲ್ಲ. 3. ಈ ಅರ್ಜಿಗೆ ಸಂಬಂಧಿಸಿದಂತೆ ಮೇಲ್ಕಂಡ ಹೇಳಿಕೆ ಅಥವಾ ಘೋಷಣೆಯಲ್ಲಿ ತಪ್ಪು ಮಾಹಿತಿ ನೀಡುವುದು ಅಥವಾ ಅದು ತಪ್ಪು ಎಂದು ತಿಳಿದಿದ್ದರೂ, ನಂಬಿದ್ದರೂ ಅಥವಾ ಸತ್ಯವೆಂದು ನಂಬದಿದ್ದರೂ ಅಂತಹ ಹೇಳಿಕೆ ನೀಡುವುದು ಪ್ರಜಾಪ್ರತಿಜ್ಞೆ ಕಾಯ್ದೆ 1950 ಸೆಕ್ಷನ್ 43 ಕಾಯ್ದೆ ಅಡಿ ಕಲಂ 31 ಅಡಿಯಲ್ಲಿ 1 ವರ್ಷಕ್ಕೆ ಶಿಕ್ಷೆ ಅಥವಾ ದಂಡ ಅಥವಾ ಎರಡನ್ನೂ ವಿಧಿಸಬಹುದಾದ ಅಪರಾಧವೆಂದು ನನಗೆ ತಿಳಿದಿರುತ್ತದೆ. ಈ ರೀತಿ ಕಂಡೀಷನ್ಸ್ ಇರಬೇಕಾದ್ರೆ ಅವರು